ಜೈವಿಂಗ್ ಎಲ್ಲರಿಗೂ ಕರ್ನಾಟಕ ದಲಿತ ವಿಮೋಚನಾ ತಾಲೂಕು ಸಮಿತಿ ವಿಷಯ ಏನೆಂದರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೆಳಗರಿ ಗ್ರಾಮದ ದಲಿತ ಯುವಕ ಗುಡಿ ಪ್ರವೇಶ ಮಾಡಿದ್ದಕ್ಕಾಗಿ ಅವನನ್ನು ಮೇಲ್ಜಾತಿಯವರು ಕಟ್ಟಿ ಅವನಿಗೆ ಹಲ್ಲೆ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಖಂಡಿಸಿ ತಹಸೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಕಲ್ಲಡ್ಡಿ ತಾಲೂಕು ಸಮಿತಿ ಖಂಡಿಸಿದ್ದೇವೆ. ವಿಷಯ ದಾವಣಗೆರೆಯಲ್ಲಿ ದಲಿತ ಯುವಕರ 9 ವ್ಯಕ್ತಿ ಹಲ್ಲೆ ನಡೆಸಿದ ಜಾತಿವಾದಿ ಶಕ್ತಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಮಾನ್ಯರೇ, ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ದೇವಸ್ಥಾನಗಳು ಯಾರೊಬ್ಬರು ಜಾತಿಯ ಖಾಸಗಿ ಆಸ್ತಿಯಿಲ್ಲ. ಜಾತಿ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆಯ ಕಠಿಣವಾಗಿದೆ. ಈ ಘಟನೆ ಕೇವಲ ಕೆಲವು ವ್ಯಕ್ತಿಗಳ ಬದಲು ಗಲಾಟೆಯಲ್ಲಾಗಿದ್ದು ತೀರ್ಮಾನಗಳನ್ನು ಇಡಲಾಗಿರುವ ಜಾತಿ ವ್ಯವಸ್ಥೆ ಪೂರ್ಣ ಮುಖವನ್ನು ಮತ್ತೊಮ್ಮೆ ಬಹಿರಂಗಪಡಿಸಿದ ವರದಿ ಪ್ರಕಾರ ಹಬ್ಬದ ಸಂದರ್ಭದಲ್ಲಿ ದಲಿತ ಸಮುದಾಯವರ ವಿಜಯ ಆಚರಣೆಯ ಭಾಗವಾಗಿ ದೊಡ್ಡಸ್ವಾಮಿ ಬಳಿ ಜಾತಿ ಹಾಗೂ ಘಟನೆಯಲ್ಲಿ ಗಾಯಗೊಂಡ ರೈತರ ಆಸ್ಪತ್ರೆಗೆ ದಾಖಲಾಗಿದ್ದ 42 ಜಾತಿವಾದಿಗಳನ್ನು ಸರಣಿಯರ ವಿರುದ್ಧ ಮೊಕದ್ದಮೆ ದಾಖಲಿಸಿದ ಅಧಿಕಾರಿಗಳ ಸಮ್ಮುಖದಲ್ಲಿ ನಂತರ ದಲಿತ ಸಮುದಾಯದವರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಸೂಚನೆಯನ್ನು ಸುಲಭವಾಗಿ ಖಂಡಿಸುತ್ತೇವೆ. ಸಂವಿಧಾನ ಜಾರಿಗೆ ಇವರ ದರ್ಶನಗಳಾದ ದಲಿತರ ದೇವಸ್ಥಾನ ಪ್ರವೇಶಕ್ಕೆ ಅತ್ಯಂತ ರಾಜಕೀಯ ಸಮಸ್ಯೆಯಾಗಿದೆ. ಕಾನೂನು ಸಂಸ್ಥೆಗಳಿಗೆ ಅಸ್ಪಷ್ಟತೆ ನಿಷೇಧವಾಗಿದ್ದರೂ ಹಳ್ಳಿಗಳ ಸಾಮಾಜಿಕ ಜಾತಿ ಪ್ರಬಲವು ಮತ್ತು ಸಾಮಾಜಿಕ ಬಹಿಷ್ಕಾರ ಈ ಘಟನೆ ಮತ್ತೊಂದು ಸಾಕ್ಷಿಯಾಗಿದೆ. ದೇವಸ್ಥಾನ ರಸ್ತೆ ಮೊದಲ ನೀರಿನ ಮೂಲ ಜಾತಿ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳವು ಜಾತಿಯ ಪ್ರಬಲ ವರ್ಗಗಳ ರಾಷ್ಟ್ರೀಯ ಆಸ್ತಿಯಲ್ಲ. ಭಾರತದ ಪ್ರತಿಯೊಬ್ಬ ನಾಗರಿಕರಿಗೆ ಸಮಾನ ಹಕ್ಕು ಮತ್ತು ಕಡಿಮೆಯಿಂದ ಬದುಕುವ ಹಕ್ಕಿದೆ. ಎಲ್ಲರ ನೀಡುವ ಹಕ್ಕುಗಳನ್ನು ಜಾತಿಯ ಹಕ್ಕಿನಲ್ಲಿ ಯಾರೂ ಸಾಧ್ಯವಿಲ್ಲ. ಜಿಲ್ಲಾಧಿಕಾರಿಗಳ ಜಾತಿಯ ಆಧಾರದ ಮೇಲೆ ಸಾರ್ವಜನಿಕರ ಸ್ಥಳಗಳಲ್ಲಿ ಹೊರಗಡೆಯಲ್ಲಿ ಅಂಗಡಿಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪ್ರವೇಶ ನಿರಾಕರಿಸಿದವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಎಚ್ಚರಿಸುವುದು ಸ್ವಾಗತಾರ್ಹ. ಆದರೆ ಎಷ್ಟು ಮಾತ್ರ ಸಾಲದು. ಜಾತಿ ದೌರ್ಜನ್ಯ ನಡೆಸಿದವರ ವಿರುದ್ಧ ಕಾನೂನು ಅಡಿಯಲ್ಲಿ ತ್ವರಿತ ನಿಷ್ಠಪಾತ ಮತ್ತು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. ಪ್ರಮುಖ ಕಾನೂನುಬದ್ಧವಾಗಿ ಅಕ್ರಮಗಳು ದಲಿತ ಯುವಕರ ಮೇಲೆ ಹಲ್ಲೆ ನಡೆಸಿದ ಎಲ್ಲ ಆರೋಪಿಗಳ ತಕ್ಷಣ ಬಂಧಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟಕರಣ ಕಾಯ್ದೆ ಅನ್ವಯಿಸಿದ ಎಲ್ಲ ಕಠಿಣ ಕಾನೂನು ಕ್ರಮ ಜಾತಿ ಅಥವಾ ರಾಜಕೀಯ ನಿಷ್ಠಪಾತವನ್ನು ಅನುಸರಿಸಬೇಕು. ಹಲ್ಲೆ ಒಳಗಾದ ಯುವಕರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ, ಕಾನೂನು ರಕ್ಷಣೆ ಹಾಗೂ ಸರ್ಕಾರದಿಂದ ನಿಯಮಾನುಸಾರವಾದ ಪರಿಹಾರ ಒದಗಿಸಬೇಕು. ದಲಿತ ಕುಟುಂಬಗಳಲ್ಲಿ ಗ್ರಾಮದ ಭಯಮುಕ್ತವಾಗಿ ಬದುಕಲು ಸಂಪೂರ್ಣ ಭದ್ರತೆ ಒದಗಿಸಬೇಕು. ದೌರ್ಜನ್ಯಕ್ಕೆ ಒಳಗಾದವರ ಮೇಲೆ ಯಾವುದೇ ರೀತಿಯ ಪ್ರತಿಕಾರ, ಒತ್ತಡ ಅಥವಾ ಸಾಮಾಜಿಕ ಬಹಿಷ್ಕಾರ ನಡೆದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರಾಜ್ಯ ವ್ಯವಸ್ಥೆ ದೇವಸ್ಥಾನಗಳ ನಿರಾಕರಣೆ, ಅಸ್ಪೃಶ್ಯತೆ, ಹೆಗ್ಗಳಿಕೆ ಮತ್ತು ಸಾಮಾಜಿಕ ಬಹಿಷ್ಕಾರ ವಿರುದ್ಧ ವಿಶೇಷವಾಗಿ ವ್ಯವಸ್ಥೆ ರೂಪಿಸಬೇಕು. ಜಾತಿ ಮಾಡಿಸುವುದಕ್ಕೆ ಸೀಮಿತವಾಗಿದೆ. ಜಾತಿ ಸಾಧನೆ ಸಾಮಾಜಿಕ ಕ್ರಮವಾಗಿ ಕೈಗೊಳ್ಳಬೇಕು. ಎಲ್ಲ ಬರ್ಬೇಕಾದ್ರೆ ಆಗ್ಬಾಡಿ ಹೋಗ್ಬಿಟ್ಟು
ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ವಿಮೋಚನಾ ಸಮಿತಿ ತಾಲೂಕಾ ಘಟಕ ಪ್ರಗತಿಗೆ ನೀವು ಕೊಟ್ಟಿರ್ತಕ್ಕಂಥ ಒಂದು ಮನವಿ ಅನ್ನೋದಿದೆಯಲ್ಲ, ದಾವಣಗೆರೆಯಲ್ಲಿ ದಲಿತ ಉಪನ್ಯಾಸಕರಿಗೆ ಕಂಬಕ್ಕೆ ಕಟ್ಟ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇವತ್ತು ತಮ್ಮ ಕಚೇರಿಗೆ ಬಂದು ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಮನವಿ